ಊರಿಂದ ಸ್ವಲ್ಪ ದೂರದಲ್ಲಿ ಹೈವೇ ಮೇಲೆ ಸಾವನ್ನ ಒಂದು ಚಿಕ್ಕ ಡಾಬಾ ಇತ್ತು. ಅವನು ಈ ಡಾಬಾವನ್ನು 1 ವರ್ಷದ ಹಿಂದೆನೆ ಓಪನ್ ಮಾಡ್ದ. ಇದೇ ಕಾರಣದಿಂದ ಅಲ್ಲೇನು ಸ್ಪೆಷಲ್ ಆಗಿ ನಡೀತಾ ಇರ್ಲಿಲ್ಲ. ಸಾವನ್ನ ಕುಟುಂಬದಲ್ಲಿ ಅವನಲ್ದೆ ಅವನ ಹೆಂಡತಿ ಆಶಾ ಮತ್ತು 12 ವರ್ಷದ ಮಗಳು ನಿಶಾ ಇದ್ಲು. ಮಗಳು ನಿಶಾನ ಊರಲ್ಲಿರೋ ತುಂಬಾ ಚೆನ್ನಾಗಿರೋ ಸ್ಕೂಲಲ್ಲಿ ಓದಿಸ್ತಾ ಇದ್ದ. ಮತ್ ಅನ್ಕೊಳ್ತಾ ಇದ್ದ ಅವಳು ಓದಿ ಒಂದು ದೊಡ್ಡ ಆಫೀಸರ್ ಆಗ್ಲಿ ಅಂತ. ಅವನ್ ಬೆಳ್ಬೆಳಗ್ಗೆನೆ ಎದ್ದು ಕತ್ಲಲ್ಲಿ ಡಾಬಾಗ್ ಹೋಗ್ತಾ ಇದ್ದ ಮತ್ತು ರಾತ್ರಿ ವಾಪಸ್ ಮನೆಗ್ ಬರ್ತಾ ಇದ್ದ. ಒಂದು ದಿನ ಅವನ್ ಮಳೆಯಲ್ಲಿ ನೆನ್ಕೊಂಡು ತುಂಬಾ ಲೇಟ್ ಆಗಿ ಮನೆಗ್ ಬಂದ. ಅವನ್ ಮನೆಗ್ ಬಂದಾಗ ಆಶಾ ಮತ್ತು ನಿಶಾ ಅವನಿಗೆ ಕಾದು ಮಳೆಯಲ್ಲೇ ನಿಂತಿದ್ರು. ಇವತ್ತು ಇಷ್ಟ್ ಲೇಟ್ ಆಗಿ ಬಂದಿದ್ರಿ, ನಡುರಾತ್ರಿ ಆಯ್ತ್ರಿ, ಎಲ್ಲಿದ್ರಿ ನೀವು? ಬಿಸಿಲಲ್ಲಿ ತುಂಬಾ ಸುಸ್ತಾಗಿತ್ತು. ಈ ಮಳೆ ಅಂತೂ ನನಗೆ ಶಾಂತಿ ಕೊಡ್ತಿದೆ. AC ಕೂಡ ಇಷ್ಟು ತಣ್ಣಗೆ ಗಾಳಿ ಕೊಡಲ್ಲ, ಅಷ್ಟೊಂದು ತಂಪು ಈ ಮಳೆ ಕೊಡ್ತಿದೆ. ಆದ್ರೆ ಅಪ್ಪ ಲೇಟ್ ಆಯ್ತಾ ಅಲ್ವಾ? ಆದ್ರೆ ಬಿಸಿಲಿಂದ ನೆಮ್ಮದಿ ಸಿಕ್ತಲ್ವಾ? ಸರಿ ಆಯ್ತು, ನೀವ್ ಹೋಗ್ಬಿಟ್ಟು ಬಟ್ಟೆ ಬದಲಾಯಿಸ್ಬಿಟ್ ಬನ್ನಿ, ನಾನು ಬಿಸಿ ಬಿಸಿಯಾಗಿ ಊಟ ಹಾಕ್ತೀನಿ. ಹಾ ಅದು ಸರಿನೇ, ನಾನು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬರ್ತೀನಿ. ಇದನ್ ಹೇಳಿ ಆಶಾ ಅಡ್ಗೆ ಮನೆಗ್ ಬರ್ತಾಳೆ ಮತ್ ಎಲ್ರಿಗೂ ಊಟ ಹಾಕ್ತಾಳೆ. ಅಷ್ಟ್ರಲ್ಲಿ ಸಾವನ್ ಬಟ್ಟೆ ಬದಲಾಯಿಸ್ಬಿಟ್ ಬರ್ತಾನೆ. ಈ ನಡುವೆ ತುಂಬಾ ಬಿಸಿಲಿದೆ ರೀ, ಕೂಲರ್ ಇಂದ ಕೂಡ ಗಾಳಿ ಬರ್ತಾ ಇಲ್ಲ. ಈ ಬೇಸಿಗೆ ಅಂತೂ ತುಂಬಾ ಕಷ್ಟ ಆಗೋಗಿತ್ತು. ಪೂರ್ತಿ ದಿನ ಬೆಂಕಿ ತರ ಸುಡ್ತಿತ್ತು. ಅಪ್ಪ, ನಾವೊಂದು AC ತಗೊಳ್ಳೋಣ? AC ಖರೀದಿ ಮಾಡೋಣ ಪುಟ್ಟ, ಆದ್ರೆ ಸ್ವಲ್ಪ ಈಗ ಹಣ ಟೈಟ್ ಆಗಿದೆ. ಸೆಕೆಂಡ್ ಹ್ಯಾಂಡ್ AC ಕೂಡ ಸಿಗುತ್ತಾ ಅಲ್ವಾ ರೀ? ಯಾರತ್ರಾದ್ರೂ ಮಾತಾಡಿ. ಅಮ್ಮ ಸರಿ ಹೇಳ್ತಾ ಇದಾರಪ್ಪ, ನಾವ್ ಸೆಕೆಂಡ್ ಹ್ಯಾಂಡ್ AC ತಗೊಳ್ಳೋಣ. ಬಿಸ್ಲಲ್ಲಿ ಓದಕ್ ಬರೆಯಕ್ಕೆ ನನ್ ತುಂಬಾ ಕಷ್ಟ ಆಗುತ್ತೆ. ಸರಿ, ನಿಮ್ಮಿಬ್ಬರಿಗೂ ಅದೇ ಬೇಕು ಅಂದ್ರೆ ಏನಾದ್ರೂ ಆಲೋಚನೆ ಮಾಡ್ತೀನಿ. ಮರುದಿನ ಬೆಳಿಗ್ಗೆ ಸಾವನ್ ಡಾಬಾಗ್ ಬಂದಾಗ ಆಗ ಅವನ್ ಡಾಬ್ದಲ್ಲಿ ಬಲ್ವಾನ್ ಹೆಸರಿನ ಒಂದು AC ಮೆಕ್ಯಾನಿಕ್ ಊಟ ಮಾಡಕ್ಕೆ ಬಂದ್ಬಿಡ್ತಾನೆ. ಸಾವನ್ ಈ ಮೆಕ್ಯಾನಿಕ್ ಹತ್ರ AC ಖರೀದಿ ಮಾಡೋ ಬಗ್ಗೆ ಎಲ್ಲ ವಿಚಾರ ಮಾಡ್ತಾನೆ. ಅಣ್ಣ, ನಾನು AC ತಗೋಬೇಕು ಅಂತ ಇದ್ದೀನಿ. ಯಾವ್ದಾದ್ರೂ ಸೆಕೆಂಡ್ ಹ್ಯಾಂಡ್ AC ಸಿಗುತ್ತಾ? ನನಗ್ ಗೊತ್ತಿರೋ ಒಂದು ಸೆಕೆಂಡ್ ಹ್ಯಾಂಡ್ AC ಇದೆ. ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಬೇರೆ ಇದೆ. ಹೇಳಿದ್ರೆ AC ಓನರ್ ಹತ್ರ ನಿಮ್ಗೋಸ್ಕರ ಮಾತಾಡ್ತೀನಿ. ನೋಡಿ ಅಣ್ಣ, AC ಚೆನ್ನಾಗಿ ವರ್ಕ್ ಆಗಿ ನನ್ನ ಬಜೆಟ್ ಒಳಗಿದ್ರೆ ದಯವಿಟ್ಟು ಮಾತಾಡಿ. ಅಯ್ಯೋ ಸಾವನಣ್ಣ, ನಾನ್ ಯಾಕೆ ನಿಮ್ಗೆ ಅಂತ ಇಂತ AC ಕೊಡಿಸ್ಲಿ ಹೇಳಿ? AC ಸ್ವಲ್ಪ ಹಳೇದೇನೆ, ಆದ್ರೆ ಕೂಲಿಂಗ್ ಅಂತೂ ಖಂಡಿತ ಕೊಡುತ್ತೆ. ಪೂರ್ತಿ ಮನೇನ ಕಾಶ್ಮೀರಲ್ಲಿರೋ ತರ ಕೋಲ್ಡ್ ಮಾಡ್ಬಿಡುತ್ತೆ. ಸರಿ, ನೀನ್ AC ಓನರ್ ಹತ್ರ ಮಾತಾಡಿ ನನಗೆ ಹೇಳು. ಸರಿ ಅಣ್ಣ, ಮಾತಾಡ್ತೀನಿ. ರಾತ್ರಿ ಮನೆಗ್ ಬಂದ್ಮೇಲೆ ಸಾವನ್ AC ಖರೀದಿಸೋದ ಬಗ್ಗೆ ತನ್ನ ಹೆಂಡತಿ ಆಶಾ ಮತ್ ಮಗಳು ನಿಶಾಗೆ ಹೇಳ್ತಾನೆ. ಕೇಳಿಲ್ಲಿ ಆಶಾ, ನಾನು ಒಂದು AC ಮಾತಾಡಿದ್ದೀನಿ. ನಾವು ಆ AC ನ ಖರೀದಿ ಮಾಡೋಣ. ನಿಜವಾಗ್ಲಾ ಅಪ್ಪ? ಇದು ತುಂಬಾ ಒಳ್ಳೆ ವಿಷಯ. ಹೀಗಾದ್ರೆ ಮನೆಯಲ್ಲಿ ಕೂಲ್ ಕೂಲ್ ಆಗಿರೋ ಗಾಳಿ ಬೀಸ್ತಿರುತ್ತೆ, ತುಂಬಾನೇ ಖುಷಿ ಆಗುತ್ತೆ. ಹಾ AC ಗಾಳಿದ್ ಮಜಾ ಆಮೇಲೆ ತಗೊಳ್ಳೋಣ. ಮೊದ್ಲು ಮನೆಗೆ AC ಬರ್ಲಿ, ಆಮೇಲೆ ನೋಡೋಣ ಯಾರಿಂದ ತಗೊಳ್ತಾ ಇದ್ದಾರ ACನ. ಒಬ್ಬ AC ಮೆಕ್ಯಾನಿಕ್ ನನಗೆ ಒಳ್ಳೆ ಪರಿಚಯ ಇದೆ. ಅವನು ನಮ್ಗೆ ಸೆಕೆಂಡ್ ಹ್ಯಾಂಡ್ AC ಕೊಡಿಸ್ತಿದ್ದಾನೆ. ಇದು ತುಂಬಾ ಒಳ್ಳೆ ವಿಷಯ ರೀ. 2 ದಿನದ ನಂತರ AC ಮೆಕ್ಯಾನಿಕ್ ಬಲ್ವಾನ್ ಆ AC ಮಾಲೀಕನ ಹತ್ರ ಮಾತಾಡ್ತಾನೆ. ಮತ್ತೆ ಸಾವನ್ ಆಶಾನ್ ಕರ್ಕೊಂಡು AC ಖರೀದಿಸಕ್ಕೆ ಹೋಗ್ತಾನೆ. AC ಒಳ್ಳೆ ಕಂಡೀಷನ್ ಅಲ್ಲಿದೆ ಅಣ್ಣ. ಒಂದ್ ವೇಳೆ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ನೀವು ಈ AC ನ ಮೆಕ್ಯಾನಿಕ್ ಹತ್ರ ತೋರಿಸಿ. ಅದೆಲ್ಲ ಸರಿ, ಆದ್ರೆ ಈ AC ಬೆಲೆ ಎಷ್ಟಂತ ಹೇಳ್ತಾ ಇದ್ದೀರಾ? ಅಣ್ಣ, ಸರಿಯಾದ ಬೆಲೆ ಹೇಳಿದ್ರೆ ನಾವು ಖಂಡಿತವಾಗ್ಲೂ AC ನ ತಗೊಂತೀವಿ. ಅಯ್ಯೋ ಸಾವಂತಣ್ಣ, ನೀವು ಚಿಂತೆ ಮಾಡಬೇಡಿ, ಸರಿಯಾದ ಬೆಲೆಗೆ ಕೊಡಿಸ್ತೀನಿ. ಅಣ್ಣ, ನಮ್ಗೆ ಈ ಮೆಕ್ಯಾನಿಕ್ ಗೊತ್ತಿದೆ, ಹಾಗಾಗಿ ನಾನು ಒಳ್ಳೆ ಬೆಲೆನೇ ಹೇಳ್ತಿದ್ದೀನಿ. ನಾನು ಈ AC ನ ನಾನು 12,000 ಕೊಟ್ಬಿಡ್ತೀನಿ. ಸಾವಂತಣ್ಣ, ಇದಂತೂ ಸರಿಯಾದ ಬೆಲೆ, ನೀವು ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಸರಿ, ನನಗೆ ಒಪ್ಪಿಗೆ ಇದೆ. ಈ ತರ ಸಾವನ್ ಆ ACನ ಖರೀದಿಸುತ್ತಾನೆ. ಮತ್ತೆ ಅದೇ AC ಮೆಕ್ಯಾನಿಕ್ ಸಹಾಯದಿಂದ ಅವನ್ ಮನೇಲಿ ಹಾಕ್ಸ್ತಾನೆ. ಈ ತರ ಸಾವನ್ ಕುಟುಂಬಕ್ಕೆ ಬೇಸಿಗೆಯಿಂದ ಮುಕ್ತಿ ಸಿಗುತ್ತೆ.
ಮತ್ತೆ ಅವರೆಲ್ಲ ರಾತ್ರಿಯಲ್ಲಿ ನೆಮ್ಮದಿಯ ನಿದ್ದೆ ಮಾಡ್ತಾರೆ. ಎಲ್ರಿಗಿಂತ ಖುಷಿ ನಿಶಾಗೆ ಆಗುತ್ತೆ. ಅಪ್ಪ, ಎಸಿ ಬಂದ್ಮೇಲೆ ನಿಜಾಗ್ಲೂ ತುಂಬಾ ಖುಷಿ ಇದೆ. ಈಗ ರಾತ್ರಿ ಇಡೀ ನಾನು ಖುಷಿಯಲ್ಲಿ ಮಲಗಬಹುದು. ನಿದ್ದೆ ಮಾಡೋಕ್ಕಿಂತ ಓದೋ ವಿಷಯನ ಸ್ವಲ್ಪ ಮಾತಾಡು. ಏನ್ ಮನೇಲಿ ಎಸಿ ಬಂದ ತಕ್ಷಣ ನಿನ್ ಓದಕ್ಕೆ ಏನಾದ್ರೂ ಸಹಾಯ ಆಗುತ್ತಾ? ಹಾ, ಆಗುತ್ತೆ, ನಿಜಾಗ್ಲೂ ಆಗುತ್ತೆ ಅಮ್ಮ. ಒಂದು ದಿನ ನಿಶಾ ಒಬ್ಳೇ ಇದ್ಲು ಮತ್ತು ಎಸಿ ಆನ್ ಮಾಡಿ ಓದ್ತಾ ಇರ್ತಾಳೆ. ಆಕಸ್ಮಿಕವಾಗಿ ಒಂದು ದೆವ್ವ ಎಸಿಯಿಂದ ಬಂದು ನಿಂತಿರುತ್ತೆ. ನಿಶಾನೇ ನೋಡ್ತಾ ಇರುತ್ತೆ. ನಿಶಾ ಅದನ್ನ ನೋಡಿ ಕಿರ್ಚಾಡ್ಕೊಂಡು ಕೋಣೆಯಿಂದ ಹೊರಗಡೆ ಓಡೋಗ್ತಾಳೆ. ಅವಳು ದೆವ್ವದ ಬಗ್ಗೆ ಅಪ್ಪ ಅಮ್ಮನ್ಗೆ ಹೇಳಿದಾಗ ಎಲ್ರು ನಿಶಾ ಭ್ರಮೆ ಅಂತ ಹೇಳ್ತಾರೆ. ಇದು ನಿಶಾದ್ ಭ್ರಮೆ ಅಂತ ಯೋಚಿಸ್ತಾರೆ. ಮತ್ತೆ ಅವಳ ಮುಂದೆನೆ ಎಸಿನ್ ಆನ್ ಮಾಡಿ ಅವಳ ಮನ್ಸಲ್ಲಿರೋ ಭ್ರಮೆನ ದೂರ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡು, ಇದ್ರಿಂದ ಯಾವ್ದಾದ್ರು ದೆವ್ವ ಬಂದಿಲ್ಲ ತಾನೇ? ಬಂದಿಲ್ಲ ಅಪ್ಪ, ಇದೆಲ್ಲ ನಿನ್ ಮನ್ಸಲ್ಲಿರೋ ಭ್ರಮೆ. ಆ ಟೈಮಲ್ಲಿ ನಿನ್ ಮನೇಲಿ ಒಬ್ಳೇ ಇದ್ದೆ ಅಲ್ವಾ, ಅದ್ಕೆ ನಿನ್ಗೆ ಈ ತರ ಆಗಿರ್ಬಹುದು. ನಿಶಾ ಮಾತುಗಳನ್ನೆಲ್ಲ ಭ್ರಮೆ ಅಂತ ಅನ್ಸ್ಕೊಂಡು ಸಾವನ್ ಮತ್ತೆ ಆಶಾ ಕೋಣೆಯಿಂದ ಹೊರಗಡೆ ಬರ್ತಾರೆ. ಒಂದು ದಿನದ ನಂತರ ಅವರು ಎಸಿ ಆನ್ ಮಾಡಿ ಮಲ್ಗೋವಾಗ ಆಗ ದೆವ್ವ ಎಸಿಯಿಂದ ಬಂದು ಅವ್ರ ಬೆಡ್ ಹತ್ರ ಬಂದು ನಿಂತ್ಕೊಂಡಿರುತ್ತೆ. ಏ ಸಾವನ್, ಎದ್ದೇಳು ಮತ್ತೆ ನನ್ ಪ್ರಶ್ನೆಗೆ ಉತ್ತರ ಕೊಡು. ದೆವ್ವ ಇದ್ ಹೇಳ್ಬೇಕಾದ್ರೇನೆ ಸಾವನ್ ಕಣ್ ತೆರೆದು ನೋಡ್ತಾನೆ. ಮತ್ತೆ ದೆವ್ವ ನೋಡಿ ಭಯ ಆಗಿ ಹೋಗ್ತಾನೆ. ಆಶಾ ಎದೋಳು, ನೋಡು, ಎಸಿಯಲ್ಲಿ ನಿಜವಾಗ್ಲೂ ದೆವ್ವ ಇದೆ. ಎಸಿಯಿಂದ ಈಗ ಹೊರಗ್ ಬಂದಿದೆ. ಎಪ್ಸು ಎಲ್ರುನ, ಮತ್ ನಾನ್ ಇಲ್ಲಿಂದ ಎಲ್ಲೂ ಹೋಗಲ್ಲ. ಇಷ್ಟರಲ್ಲಿ ಆಶಾ ಮತ್ತೆ ನಿಶಾ ಕೂಡ ಎದ್ ಬಿಡ್ತಾರೆ. ಮತ್ತೆ ದೆವ್ವನ್ ನೋಡಿ ಇಬ್ರು ಭಯ ಬೀಳ್ತಾರೆ. ಹಾ, ಇದು ನಿಜಾಗ್ಲೂ ದೆವ್ವನೇ. ಸುಮ್ನೆ ಇರು. ಹಾ ಹೌದು, ನಾನೇ ದೆವ್ವ. ನೀನ್ ನನ್ ಎಸಿ ಯಾಕ್ ತಗೊಂಡೆ? ಯಾರ್ ನೀನು? ಮತ್ತೆ ಈ ಎಸಿ ನಿಂದ ಹೇಗಾಗುತ್ತೆ? ಯಾಕಂದ್ರೆ ಈ ಎಸಿ ನನ್ ಕೋಣೆಯಲ್ಲಿತ್ತು. ನೀನ್ ಯಾರಿಂದ ಎಸಿ ಖರೀದಿ ಮಾಡ್ದೆ ಅವನು ನನ್ನ ಸ್ವಂತ ಅಣ್ಣ. ನನ್ನ ಸಾವಿನ ನಂತರ ಅವನು ಒಂದೊಂದು ಮಾಡಿ ಎಲ್ಲ ವಸ್ತುಗಳನ್ನ ಮಾರ್ಬಿಟ್ಟ. ಕೊನೆಯಲ್ಲಿ ಈ ಎಸಿ ಉಳ್ದಿತ್ತು. ಅವನು ಇದನ್ನು ಕೂಡ ನಿಂಗ್ ಮಾರ್ಬಿಟ್ಟ. ನಾನ್ ಈ ಎಸಿನ ತುಂಬಾ ಇಷ್ಟಪಡ್ತಿದ್ದೆ ಮತ್ತು ಅದಕ್ಕೆ ಇದ್ ಎಲ್ಲೇ ಇದ್ರು ನಾನ್ ಅಲ್ಲೇ ಇರ್ತೀನಿ. ಆದ್ರೆ ಇದ್ರಲ್ಲಿ ನಮ್ದೇನ್ ತಪ್ಪಿದೆ? ನಮ್ ಮನೆನ್ ಬಿಟ್ಟು ಹೋಗು ದೆವ್ವ, ಹೋಗು. ಸುಮ್ನೆ ಇರು, ಇಲ್ಲ ಅಂದ್ರೆ ಎಲ್ರನ್ನೂ ಸಾಯಿಸ್ತೇನೆ. ದೆವ್ವ ಆಶಾ ಮತ್ತು ಸಾವನ್ ಜೊತೆ ವಾದ ಮಾಡ್ತಾನೆ ಇದ್ಲು. ಅವಾಗ ನಿಶಾ ಎದ್ದು ಯಾರಿಗೂ ಗೊತ್ತಾಗದೆ ಎಸಿನ ಆಫ್ ಮಾಡ್ತಾಳೆ ಮತ್ತು ದೆವ್ವ ಮಾಯ ಆಗ್ಬಿಡ್ತಾಳೆ. ಮತ್ತು ಮರುದಿನ ಬೆಳಿಗ್ಗೆ ಸಾವನ್ ಒಂದು ತಾಂತ್ರಿಕನ ಮನೆ ಕರೀತಾನೆ. ಮತ್ತೆ ಆ ತಾಂತ್ರಿಕ ದೆವ್ವನ ತನ್ನ ವಶದಲ್ಲಿ ಮಾಡಿ ಅವ್ರ ಮನೆಯಿಂದ ಸದಾ ಕಾಲಕ್ಕೂ ಆ ದೆವ್ವನ್ನು ದೂರ ಕರ್ಕೊಂಡು ಹೋಗ್ತಾನೆ.